ಯಾಕೆ ಸರ್ ಶ್ರಾವಣಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ? ಅವರು ಡ್ರಗ್ ಪೆಡ್ಲರ್ ಅಂತೆ, ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾರಂತೆ, ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ವಿದ್ಯಾರ್ಥಿಗಳನ್ನ ಕೆಟ್ಟದಾರಿಲಿ ಬೆಳೆಸ್ಕೊತಾ ಇದಾರಂತೆ. ನೋಡಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ, ಇದೆಲ್ಲ ಸುಳ್ಳು. ಸತ್ಯ ಏನು ಅಂತ ಗೊತ್ತಿದ್ರೆ ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ ನೀವು. ಅವರು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದಾರಂತೆ. ಏಯ್, ನಿಮ್ಗೆ ಹೆಂಗ್ರಿ ಗೊತ್ತಿದ್ದು? ನೀವೇನಾದರೂ ಬಂದಿದ್ರಾ ಅಥವಾ ನಿಮ್ಗೆ ಯಾರಾದರೂ ಫೋನ್ ಮಾಡಿ ಹೇಳಿದ್ರಾ? ನಮ್ಮನ್ನೇ ಪ್ರಶ್ನೆ ಮಾಡ್ತಿರಲ್ಲ ಸರ್. ಅವ್ರು ಸಿಗಾಕೊಂಡಿರೋದು ನಿಜನ ಸುಳ್ಳು ಅದನ್ನ ಹೇಳಿ. ನೋಡಿ, ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಇದು ಯಾರೋ ಬೇಕು ಅಂತಾನೆ ಮಾಡಿರೋದು. ನಾನು ಇದ್ರ ಬಗ್ಗೆ ಜಾಸ್ತಿ ಏನೂ ಹೇಳಲ್ಲ. ದಯವಿಟ್ಟು ನೀವು ಈ ಥರ ಕೆಟ್ಟ ಸುದ್ದಿಗಳು ಮಾತ್ರ ಹಬ್ಬಿಸ್ಬೇಡಿ. ನಾನು ಮೇಡಮ್ ಜೊತೆ ಇರ್ತೀನಿ, ಅವ್ರನ್ನ ಬಿಡಿಸ್ಕೊಂಡು ಬರ್ತೀನಿ. ನೋಡಿದೆ ಮಾಡಿ ಆ ಶ್ರಾವಣಿಗೂ ಸುಬ್ಬುಗೂ ಎಂಥ ಗತಿ ಬಂತು ಅಂತ. ಇದೆಲ್ಲ ಇಷ್ಟಕ್ಕೆ ನಿಲ್ಲಲ್ಲ. ಅವಳ ಬಗ್ಗೆ ಇನ್ನೂ ನೆಗೆಟಿವ್ ಪಬ್ಲಿಸಿಟಿ ಆಗುತ್ತೆ. ಜೈಕಾರ ಹಾಕಿದ ಜನಗಳೆಲ್ಲ ಧಿಕ್ಕಾರ ಧಿಕ್ಕಾರ ಅಂತ ಹೇಳ್ತಾರೆ. ಓಟ್ ಹಾಕಕ್ ಬಂದವರೆಲ್ಲ ಕಲ್ ತಗೊಂಡು ಹೊಡಿಬೇಕು ಅಂತ ಅನ್ಕೋತಾರೆ. ಇದು ಅಂತ ಇಂಥ ಆರೋಪ ಅಲ್ಲ. ಇದರಿಂದ ತಪ್ಪಿಸ್ಕೊಳಕ್ಕೆ ಚಾನ್ಸೇ ಇಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ಇದು ನನಗ್ ಮಾತ್ರ ಅಲ್ಲ, ನಿಮ್ಗೂ ಗೊತ್ತು. ನೀವು ಮಾಡ್ತಿರೋದು ಸರಿಯಲ್ಲ. ದುಡ್ಡಿನ ಆಸೆಗೆ ನೀವು ಮಾರ್ಕೋತಾ ಇದ್ದೀರಾ. ಇದು ನನ್ನ ಜಾಗ. ಇಲ್ಲಿ ನಾನು ಹೇಳಿದ್ದೆ ಕಾನೂನು. ಜನಗಳ ಮುಂದೆ ಭಾಷಣ ಬಿಗಿಯೋ ಹಾಗೆ ಇಲ್ಲಿ ಮಾತಾಡಕ್ ಆಗಲ್ಲ. ಇನ್ಮೇಲೆ ನೀನು ಕಂಬಿಯಿಂದೇನೆ ಇರ್ಬೇಕಷ್ಟೇ. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ. ಇವರೆಲ್ಲ ಸೇರಿ ಏನೋ ಪಿತೂರಿ ಮಾಡ್ತಾ ಇದ್ದಾರೆ. ನಾವು ಇದರಿಂದ ಖಂಡಿತ ಆಚೆ ಬರ್ತೀವಿ. ಆಚೆ ಬರೋದು ಅಷ್ಟು ಸುಲಭ ಅಲ್ಲ ಸುಬ್ಬು ಸಾಹೇಬ್ರೆ. ನೀವೀಗ ಮಿನಿಸ್ಟ್ರು ಪಿ ಏನೋ ಅಲ್ಲ, ಇವರಪ್ಪ ಮಿನಿಸ್ಟ್ರು ಅಲ್ಲ. ಹೋಗ್ಲಿ, ಇವಳು ಮುಂದೆ MLA ಆಗ್ತಾಳೆ ಅಂದ್ರೆ ಈಗ ಅದು ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟ್ರೆ, ನಿಮ್ಗೆ ಏನಕ್ಕೆ ನಮ್ಮ ಮೇಲೆ ಇಷ್ಟೊಂದು ದ್ವೇಷ? ನನಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ಆದ್ರೆ ನಿಮ್ಮ ಮನೇಲಿ ಆಗಿರೋ ಅವಮಾನ ನೆನೆಸ್ಕೊಂಡ್ರೆ ನನ್ಗೆ ಈಗಲೂ ಮೈಯೆಲ್ಲ ಉರಿಯುತ್ತೆ. ಅದಕ್ಕೆಲ್ಲ ನೀವೇ ಕಾರಣ ಅಲ್ವಾ? ಕಾಸಿನ ಆಸೆಗೆ ಕಚಡ ಕೆಲಸ ಮಾಡಿದ್ ನೀವೇ ತಾನೆ? ಓಹೋ, ಹಾಗಾದ್ರೆ ಈಗ ತಪ್ಪು ಮಾಡಿರೋದು ನೀನ್ ಹೆಂಡ್ತಿನೇ ತಾನೆ? ಅದರಲ್ಲೂ ಅಂತಿಂತ ತಪ್ಪಲ್ಲ, ಡ್ರಗ್ ಡೀಲರು. ವಿದ್ಯಾರ್ಥಿಗಳ ಲೈಫ್ನ ಹಾಳು ಮಾಡಕ್ ಕೊಟ್ಟಿರೋ ಲೀಡರ್. ಡ್ರಗ್ಸ್ ಕೇಸ್ ಅಂದ್ರೆ ನಾನ್ ಬೇಲಬಲ್ಲು. ಅಪ್ಪಿ ತಪ್ಪಿನೋ ಬೇಲ್ ಸಿಗಲ್ಲ. ಬಾವಿ MLA ಸರಿಯಾಗಿ ಬಾವಿಗೆ ಬಿದ್ದಿದ್ದಾರೆ. ಈಗ ಈ ವಿಷಯ ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ. CBI ಬರ್ತಾರೆ, ಸ್ಪೆಷಲ್ ಟೀಮ್ ರೆಡಿ ಆಗುತ್ತೆ. ಕಡೆಗೆ ಶ್ರಾವಣಿನೇ ಅಪರಾಧಿ ಅಂತ ಸಾಬೀತಾಗುತ್ತೆ. ಪ್ರಚಾರ ಮಾಡಕ್ ಹೋಗಿ ಗ್ರಾಚಾರ ಕಟ್ಕೊಂಡಿದ್ದೀರಾ? ನಡಿ ನಡಿ, ಇಲ್ಲಿನ ಜಾಗ ಖಾಲಿ ಮಾಡೋ. ಮತ್ತೆ ನೀನ್ ಹೆಂಡತಿ ನೋಡ್ಬೇಕು ಅಂದ್ರೆ ಸೆಂಟ್ರಲ್ ಜೈಲ್ ಹತ್ರ ಕಾಯ್ತಾ ಕುತ್ಕೊಳ್ಬೇಕಾಗತ್ತೆ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ನನ್ನ ಮಾತು ಕೇಳಿಕೊಳ್ಳಿ. ಅಲ್ಲ, ಅವರು ಡ್ರಗ್ಸು ಅವ್ರ ಬ್ಯಾಗಲ್ಲಿ ಇದ್ದಿದ್ದು ಬೇರೆ ಯಾರೋ ಇಟ್ಟಿರೋದು. ಇನ್ಸ್ಪೆಕ್ಟ್ರೆ, ನಿಮ್ಗೆ ಏನಕ್ಕೆ ಅರ್ಥ ಆಗ್ತಾ ಇಲ್ಲ? ಇಷ್ಟೊಂದು ದ್ವೇಷ ಏನಕ್ಕೆ ನಿಮಗೆ? ಕರ್ಕೊಂಡೋಗ್ರಿ ಇನ್ಸ್ಪೆಕ್ಟ್ರೆ, ಅದು ಅವರೆಲ್ಲ ಮಾಡಿರೋದು. ಎಳ್ಕೊಂಡೋಗ್ರಿ ಅವನ್ನ. ಇವಳನ್ನ ಸೆಲ್ಗಾಕ್ರಿ. ಎಂಥ ಕಾಲ ಬಂದಿದೆ ನೋಡಿ. ಅಪ್ಪ ಎಜುಕೇಶನ್ ಮಿನಿಸ್ಟರ್ ಆಗಿದ್ದವರು, ಆದ್ರೆ ಮಗಳು ವಿದ್ಯಾರ್ಥಿಗಳ ಜೀವನಕ್ಕೆ ವಿಷ ಕೊಡಕ್ ಹೋಗಿದ್ದಾಳೆ. ಈಗ ನೋಡು, ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತೀನಿ. ಜಸ್ಟ್ ವಾಚ್ ಮೀ. ಮೇಡಮ್, ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಡ್ರಗ್ಸ್ ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಶ್ರಾವಣಿ ಡ್ರಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾಳ? ಶ್ರಾವಣಿ ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಷ್ಟೇ ಆದರೂ ಅವಳು ನನ್ನ ತಮ್ಮನ ಮಗಳು. ನೀವು ಚಿಕ್ಕ ವಯಸ್ಸು, ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿಬಿಡ್ತಾಳೆ. ಜನರು ಅವಳನ್ನ ಕ್ಷಮಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಮೇಡಮ್, ಅವ್ರು ಮಾಡಿರೋದು ಅಂತ ಇಂಥ ತಪ್ಪಲ್ಲ. ಮಕ್ಕಳಿಗೆ ಡ್ರಗ್ಸ್ ಕೊಟ್ಟಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ. ಹೌದಾ? ಇದೆಲ್ಲ ನನಗೆ ಗೊತ್ತೇ ಇಲ್ಲ. ಅಲ್ಲ, ಇದಕ್ಕೆಲ್ಲ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಹೌದು ಮೇಡಮ್, ಅವ್ರ ಬ್ಯಾಗಲ್ಲಿ ಡ್ರಗ್ಸ್ ಇದ್ದಿದ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಛೇ 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 ಛೇ, ಆ ಶ್ರಾವಣಿಗೆ ಇಂಥ ಕೆಟ್ಟ ಬುದ್ಧಿ ಯಾಕಾದ್ರೂ ಬಂತು? ತುಂಬಾ ದೊಡ್ಡ ಅನ್ಯಾಯ ಆಗುತ್ತೆ. ಯುವ ಜನತೆ ನಮ್ಮ ದೇಶದ ಶಕ್ತಿ, ಅಂತ ಶಕ್ತಿನ ಹಟ್ಟದಾರಿಗೆ ಹೇಳ್ತಿದ್ದಾಳೆ. ಐ ಆಮ್ ಸಾರಿ,
ಇದ್ರ ಬಗ್ಗೆ ನಾನು ಏನು ಹೇಳಕ್ ಇಷ್ಟಪಡಲ್ಲ. ಜನಗಳೇ ಇದಕ್ಕೆ ತಕ್ಕ ಪಾಠನ ಕಲಿಸ್ತಾರೆ. ಥ್ಯಾಂಕ್ ಯು. ಏಯ್ ನೀನು ಮತ್ತೆ ಯಾಕೋ ಬಂದೆ? ನೀನೀಗ ಪದೇ ಪದೇ ಸ್ಟೇಷನ್ಗೆ ಬರ್ತಾ ಇದ್ರೆ ನಿನ್ನೆ ಅದರ ಕೇಸಲ್ಲಿ ಫಿಟ್ ಮಾಡಿ ಒಳಗಾಕ್ಬಿಡ್ತೀನಿ ಅಷ್ಟೇ. ಇನ್ಸ್ಪೆಕ್ಟ್ರೆ, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ದ್ವೇಷ ಸಾಧಿಸ್ಬೇಡಿ. ನನ್ನ ಹೆಂಡತಿ ಅಂದರೆ ನನಗೆ ಪ್ರಾಣ ಇನ್ಸ್ಪೆಕ್ಟ್ರೆ. ಕಷ್ಟಪಟ್ಟು ಜನಗಳಿಂದ ಹೆಸರು ಸಂಪಾದನೆ ಮಾಡಿದ್ದಾರೆ, ಅವ್ರ ಪ್ರೀತಿ ಸಂಪಾದನೆ ಮಾಡಿದ್ದಾರೆ. ದಯವಿಟ್ಟು ಅದನ್ನೆಲ್ಲ ಹಾಳು ಮಾಡಬೇಡಿ. ನೀವು ಅವ್ರಿಗೆ ಅನ್ಯಾಯ ಮಾಡಿದರೆ ಅವರು ನಂಬ್ಕೊಂಡಿರೋ ಎಲ್ಲ ಜನಗಳಿಗೂ ಅನ್ಯಾಯ ಮಾಡ್ದಂಗೆ. ದಯವಿಟ್ಟು ಇನ್ಸ್ಪೆಕ್ಟ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ, ಬೇಕಂದ್ರೆ ಕಾಲ್ಗೂ ಬೀಳ್ತೀನಿ. ಸುಬ್ಬು ನಿಂತ್ಕೋ ಸುಬ್ಬು. ಏನ್ ಮಾತಾಡ್ತಿದ್ಯಾ ಸುಬ್ಬು ನೀನು? ನೀನ್ ಯಾಕೆ ಇವ್ರ ಕಾಲಕ್ಕೆ ಬೀಳ್ಬೇಕು? ನಾನು ಏನೂ ತಪ್ಪು ಮಾಡಿಲ್ಲ. ನಾನ್ ಸತ್ಯನ ನಂಬಿದ್ದೀನಿ. ನ್ಯಾಯ ಯಾವತ್ತಿದ್ರೂ ನಮ್ ಪರವಾಗಿರುತ್ತೆ ಸುಬ್ಬು. ನಮಗ್ ಏನೂ ಆಗಲ್ಲ. ಅನ್ಯಾಯಕ್ಕೆ ತಲೆ ಬಾಗ್ಬೇಡ. ಅವಾಗಲೇ ಏನೋ ಹೇಳ್ತಿದ್ದೆ ಕಾಲಿಗೆ ಬೀಳ್ತೀನಿ ಅಂತ, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಸುಬ್ಬು ನಿನ್ಕೋ ಸುಬ್ಬು. ನಾನ್ ಬೇಕಿದ್ರೆ ಜೀವನ ಪೂರ್ತಿ ಈ ಜೈಲಲ್ಲೇ ಇರ್ತೀನಿ. ನೀನ್ ಮಾತ್ರ ಅವ್ನ ಕಾಲಕ್ಕೆ ಬೀಳ್ಬೇಡ ಸುಬ್ಬು. ಸುಬ್ಬು, ಇವರೆಲ್ಲ ಸೇರಿ ನಾಟಕ ಮಾಡ್ತಿದ್ದಾರೆ, ಪಿತೂರಿ ಮಾಡ್ತಿದ್ದಾರೆ. ಇವರೆಲ್ಲ ಆ ವಿಜಯಾಂಬಿಕಾ ಚೇಲಗಳು. ಅವಳ ಚಪ್ಲಿ ನೆಕ್ಕವನಿಗೆ ನೀನ್ ಯಾಕೆ ಕಾಲಕ್ಕೆ ಬೀಳ್ತೀಯ? ಇಷ್ಟಾದ್ರೂ ನೀನ್ ಕೊಬ್ಕರ್ಗಿಲ್ಲ ಅಲ್ವಾ? ಏನೇ ಅಂದೆ ನೀನು? ಇನ್ಮೇಲೆ ಜೈಲಲ್ಲೇ ಕೊಳಿತ್ಯಾ? ಆ ಮಾತು ಸತ್ಯ ಬಿಡು. ಇನ್ಮೇಲೆ ನೀನ್ ಜೈಲಿಂದ ಯಾವತ್ತೂ ಆಚೆ ಬರಕ್ ಆಗೋದೇ ಇಲ್ಲ. ಆಗೊಂದ್ ವೇಳೆ ಆಚೆ ಬರ್ಬೇಕು ಅಂದ್ರೆ ಹೇಳಿ ಸರ್, ಏನು ಮಾಡಬೇಕು ಅಂತ ಹೇಳಿ, ಆದರೆ ಇಂಥ ಕೆಟ್ಟ ಆರೋಪ ಮಾತ್ರ ಹೊರಿಸ್ಬೇಡಿ ಪ್ಲೀಸ್. ಹೌದಾ? ನಾನು ಏನೇ ಹೇಳಿದ್ರು ಕೇಳ್ತೀಯಾ? ಹಾಗಾದ್ರೆ ನಾಮಿನೇಷನ್ ಅಂತೂ ವಾಪಸ್ ತೊಗೊಳಕ್ಕಾಗಲ್ಲ. ನೀವೇ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿ, ನಾನು ಡ್ರಗ್ ಡೀಲರು, ನನ್ಗೆ ಓಟ್ ಹಾಕ್ಬೇಡಿ, ವಿಜಯಾಂಬಿಕಾ ಮೇಡಮ್ ಒಳ್ಳೆಯವರು, ಅವ್ರಿಗೆ ಓಟ್ ಹಾಕಿ ಅಂತ. ಆಗ್ಬೇಕಾದ್ರೆ ಬಿಟ್ಬಿಡ್ತೀನಿ. ನಾನ್ ಸತ್ರು ಅದು ಸಾಧ್ಯ ಇಲ್ಲ. ನಾನು ಗಂಗಾಧರ್ ಮೂರ್ತಿಗಳ ಮೊಮ್ಮಗಳು, ವೀರೇಂದ್ರ ಸರ್ದೇಸಾಯಿ ಅವ್ರ ಮಗಳು. ಅವ್ರ ಸಿದ್ಧಾಂತಗಳನ್ನ, ಅವ್ರ ತತ್ವಗಳನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ನಿಮ್ಮಿಂದ ಆಗಿರೋ ಅನ್ಯಾಯಕ್ಕೆ ನೀವು ಉತ್ತರ ಕೊಡ್ಲೇಬೇಕು. ನಮಗ್ ನ್ಯಾಯ ಸಿಗ್ಲೇಬೇಕು. ಏನೋ ನ್ಯಾಯಕ್ಕೆ ಗೆಲುವು ಸಿಗುತ್ತಾ? ಅದೇಗ್ ಸಿಗುತ್ತೆ ಅಂತ ನಾನು ನೋಡ್ತೀನಿ.